बेळगाव जिल्ह्यात मतदार यादीच्या विशेष संक्षिप्त पुनरावलोकन प्रक्रियेला वेग आला असून जिल्हाधिकारी मोहम्मद रोशन यांनी महत्त्वाची माहिती दिली. जिल्ह्यातील 18 मतदारसंघांमध्ये 100% फॉर्म वितरण पूर्ण झालं असून मतदारांनी आपल्या नावाची आणि मतदान केंद्राची माहिती अचूक आहे का हे तपासून घेणं आवश्यक असल्याचं त्यांनी सांगितलं. बेळगाव जिल्ह्यातील 18 मतदारसंघांमध्ये एकूण 41.07 लाख मतदार असून दुपारी 3 वाजेपर्यंत 100% फॉर्म वितरण प्रक्रिया यशस्वीरित्या पूर्ण झाली आहे, अशी माहिती जिल्हाधिकारी मोहम्मद रोशन यांनी दिली. ಎಸ್ಐಆರ್ಗೆ ಸಂಬಂಧಪಟ್ಟಾಗಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 18 ಮತಕ್ಷೇತ್ರಗಳಲ್ಲಿ 41,07,000 ವೋಟರ್ಸ್ ಇದ್ದಾರೆ. ನಾವು ಇವತ್ತು 3 ಗಂಟೆ ಒಳಗಡೆ ಎಲ್ಲ ಡಿಸ್ಟ್ರಿಬ್ಯೂಷನ್ನು ಕಂಪ್ಲೀಟ್ ಮಾಡಿ 100% ಡಿಸ್ಟ್ರಿಬ್ಯೂಷನ್ನು ಕಂಪ್ಲೀಟ್ ಮಾಡಿ 100% ಡಿಸ್ಟ್ರಿಬ್ಯೂಷನಲ್ಲಿ ಒಂದು ಪಾಯಿಂಟ್ ಗಮನದಲ್ಲಿ ಇಟ್ಕೊಳ್ಳೋ ಒಂದು ಪಾಯಿಂಟ್ ಏನಂದರೆ, ಯಾರು ವೋಟರ್ಸ್ ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಇರ್ತಾರೆ ಅವರ ಮನೆಗೆ ನಮ್ಮ BLOಗಳು ಹೋಗಿ ಏನು ಅಡ್ರೆಸ್ಸಲ್ಲಿ ತೋರಿಸ್ತಾ ಇದೆ ವೋಟರ್ ಲಿಸ್ಟಲ್ಲಿ, ಅಲ್ಲಿ ಒಂದು ಕಾಪಿ ಎನ್ಯುಮರೇಷನ್ ಫಾರ್ಮ್ನು ಅವರ ಡೋರ್ ಸ್ಟೆಪ್ಪಲ್ಲಿ ಬಿಡ್ತಾರೆ, ಒಂದು ಸ್ಟಿಕ್ಕರ್ ಅಂಟಿಸ್ತಾರೆ. ಈಗ ವೋಟರ್ದು ಜವಾಬ್ದಾರಿ ಇರುತ್ತೆ. ಇನ್ ಕೇಸ್ ಒಂದು ಪೋಲಿಂಗ್ ಸ್ಟೇಷನ್ ಲಿಮಿಟ್ಸಲ್ಲಿ ಅವರು ಅವ್ರದ್ದು ಹೆಸರಿದೆ, ಆದರೆ ವಾಸ ಮಾಡ್ತಾ ಇರೋದು ಬೇರೆ ಪೋಲಿಂಗ್ ಸ್ಟೇಷನ್ ಬೇರೆ ಪಾರ್ಟಲ್ಲಿ ಇದ್ದಾರೆ ಅಂದರೆ ಅವರವರ BLO ಯಾರಂತ ಅವರು ಐಡೆಂಟಿಫೈ ಮಾಡಿಕೊಂಡು ಅವ್ರು ಬರಬೇಕು, BLOನು ಭೇಟಿ ಆಗಬೇಕು. ನಾವು BLOಸ್ಗೆ ಒಂದು ಎಕ್ಸ್ಟ್ರಾ ಕೆಲಸ ಏನು ಹೇಳಿದ್ದೀವಿ ಅಂದರೆ, ವೋಟರ್ ಲಿಸ್ಟಲ್ಲಿ ಯಾರ್ಯಾರು ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟಲ್ಲಿ ನಿಮ್ಗೆ ಏನೇನು ಕಾಣ್ತಾ ಇದ್ದಾರೆ ಅಂದರೆ ಕಂಡು ಬಂದಾಗ ಅವ್ರ ಫೋನ್ ನಂಬರ್ ಏನಾದರೂ ತಮ್ಮ ಲಿಸ್ಟಲ್ಲಿ ಇದೆ ಅಂದರೆ ಅವ್ರು ಅಟ್ಲೀಸ್ಟ್ ಫೋನ್ ಮಾಡಿ ತಿಳಿಸಿ ಅಂತಲೂ ಹೇಳಿ. ಸುಮಾರು ಇನ್ಸ್ಟೆನ್ಸಸ್ಸಲ್ಲಿ ಸಂದರ್ಭಗಳಲ್ಲಿ ಫೋನ್ ನಂಬರು ಇಲ್ಲ, ಆದರೂ BLOಗಳು ಬಹಳ ಕಷ್ಟಪಟ್ಟು ಅವರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ವೋಟರ್ ಆಲ್ಸೋ ಶುಡ್ ಬಿ ಕಾನ್ಶಿಯನ್ಷಿಯಸ್. ಅವರ BLO ಯಾರಂತ ಹೇಳಿ, ಮೊನ್ನೆ ನನ್ನ ಕಡೆ ಒಂದು ಎಕ್ಸಾಂಪಲ್ ಬಂದರು, ನನ್ನ ಕಡೆ BLO ಬಂದಿಲ್ಲ ಅಂತ, ನಿಮ್ಮ ವೋಟರ್ ಇದು ನಿಮ್ಮ ವೋಟ್ ಯಾವ ಪೋಲಿಂಗ್ ಸ್ಟೇಷನಲ್ಲಿ ಇದೆ ಅಂದರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ನೀವು ಎಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂದರೆ ಒಂದು ಜಾಗದ ಹೆಸರು ಹೇಳ್ತಾರೆ. ಈಗ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ, ನಮ್ಮ ಜಾಗದಲ್ಲಿ ಇರುವಂಥ BLO ನಮ್ಮ ಕಡೆ ಬರಬೇಕು, ಪಕ್ಕ ಪೊಲೀಸ್ ಸ್ಟೇಷನಲ್ಲಿ ಇರುವಂಥ BLO ನಾನು ಹುಡ್ಕೊಂಡು ಬರಬೇಕು ಅಂತ. ಅದು ಸಾಧ್ಯತೆ ಕೆಲಸ ಅಲ್ಲ. ಈಗ ಯಾರ್ಯಾರು ಅಲ್ಲಿ ಅವರ ವಾಸದಲ್ಲಿ ಇಲ್ಲ, ಬೇರೆ ಪಾರ್ಟಲ್ಲಿದ್ದಾರೆ, ಬೇರೆ ಪೋಲಿಂಗ್ ಸ್ಟೇಷನಲ್ಲಿದ್ದಾರೆ, ಮೂಲ ಪೋಲಿಂಗ್ ಸ್ಟೇಷನಲ್ಲಿರುವಂಥ BLO ಯಾರಂತ ತಕ್ಷಣ ಅವರು ಐಡೆಂಟಿಫೈ ಮಾಡ್ಕೋಬೇಕು, ಮಾಡಿಕೊಂಡು ಅವರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರತಿ ಒಂದು ಪೋಲಿಂಗ್ ಸ್ಟೇಷನ್ನು ಈಗ ನಾವು ಬೂತ್ ಲೆವೆಲ್ ಆಫೀಸರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಕನ್ವರ್ಟ್ ಮಾಡಿದ್ವಿ. ಅಲ್ಲಿ BLO ನಿಮಗೆ ಸಿಗ್ತಾರೆ, ಒಂದು ಟೈಮ್ ಇರುತ್ತೆ, ಆ ಟೈಮಲ್ಲಿ ಅವ್ರು ಸಿಗ್ತಾರೆ, ಅಲ್ಲಿ ಹೋಗಿ ಐಡೆಂಟಿಫೈ ಮಾಡ್ಕೋಬೇಕು. ಈಗ ಎನ್ಯುಮರೇಷನ್ ಫಾರ್ಮ್ಸಲ್ಲಿ ನಾವು 100% ಡಿಸ್ಟ್ರಿಬ್ಯೂಷನ್ ತೋರಿಸಿದ್ವಿ. ಯಾವ್ಯಾವುದು ಅನ್ಕಲೆಕ್ಟಬಲ್ ಇದ್ದಾವೆ ಅಂದರೆ ವಾಪಸ್ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ಅನ್ಕಲೆಕ್ಟಬಲ್ ಅಂತ ನಾವೀಗ ತೋರಿಸ್ತೇವೆ. ಆಬ್ಸೆಂಟಿ, ಡೆತ್ ಮತ್ತು ಶಿಫ್ಟೆಡ್, ಡೂಪ್ಲಿಕೇಟ್, ಈ ಲಿಸ್ಟನ್ನು ನಾವು ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸಿಗೆ, ನಾನು ಇವತ್ತು ಬೆಳಿಗ್ಗೆ ಒಂದು ಮೀಟಿಂಗ್ ಮಾಡಿದ್ದೀನಿ, ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸಿಗೆ ಬ್ಲಾಕ್ ಅಧ್ಯಕ್ಷರಿರ್ಬೋದು, BLAಗಳಿರ್ಬೋದು ತಳಮಟ್ಟದಲ್ಲಿ, ಹಾಗೂ ನನ್ನ ಹಂತದಲ್ಲಿ ಜಿಲ್ಲಾಧ್ಯಕ್ಷರಿರ್ಬೋದು, ಅವರಿಗೆ ನಾವು ಒಂದು ಫಿಸಿಕಲ್ ಕಾಪಿಯನ್ನು ಕೊಡ್ತೀವಿ. ಅವರು ಚೆಕ್ ಮಾಡಬೇಕು. ಈಗ ಚೆಕ್ ಮಾಡಿದ ನಂತರ ತಳಮಟ್ಟದಲ್ಲಿ ಏನಾದರೂ ನ್ಯೂನತೆ ಇದೆ, ಇಲ್ಲ ಅವರು ಜೀವಂತ ಇದ್ದಾರೆ ಬಟ್ ನೀವು ಡೆತ್ ಅಂತ ನಿಮ್ಮ BLO ಡಿಕ್ಲೇರ್ ಮಾಡಿದ್ದಾರೆ, ಹಾಗೇನಾದರೂ ಹೇಳಿದ್ದಾರೆ ಅಂದರೆ ಈಗ ವೆರಿಫೈ ಮಾಡ್ಕೊಳ್ಳಿಕ್ಕೆ ಇನ್ನೂ ಟೈಮ್ ಇದೆ. ನಮ್ಮ ಕಡೆ ಇನ್ನೂ ಒಂದು 15 ದಿವಸ ಟೈಮ್ ಇದೆ, ಆಗಸ್ಟ್ 8 ತನಕ ಟೈಮ್ ಇದೆ. ಸೊ ದಿಸ್ ಇಸ್ ದ ರೈಟ್ ಟೈಮ್. ಎಲ್ಲ ಪೊಲಿಟಿಕಲ್ ಪಾರ್ಟೀಸ್, ಎಲ್ಲ ವೋಟರ್ಸ್, ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ ಅವರು ಇದರಲ್ಲಿ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದಿ ಪೊಲಿಟಿಕಲ್ ಪಾರ್ಟೀಸ್. ಎಲ್ಲರೂ ಅವರ BLAಗಳ ಮುಖಾಂತರ ಪ್ರತಿ ಒಂದು ವೋಟರ್ ಕಡೆ ಹೋಗಿ ಅವರು ಈ ಒಂದು ತಿಳುವಳಿಕೆಯನ್ನು ನೀಡ್ತಾ ಇದ್ದಾರೆ. ಹಾಗೂ ವಾಪಸ್ ಕಲೆಕ್ಟ್ ಮಾಡುವಾಗ ಫಾರ್ಮ್ಸ್ BLAನೂ ಕಲೆಕ್ಟ್ ಮಾಡಬೇಕು. ಪ್ರತಿ ದಿವಸ ಪ್ರತಿ BLA ಒಂದು 50 ಫಾರ್ಮ್ ಕಲೆಕ್ಟ್ ಮಾಡ್ಬೋದು. ಅದನ್ನು ಅವರು ಕಷ್ಟಪಟ್ಟು ಕಲೆಕ್ಟ್ ಮಾಡ್ತಾ ಇದ್ದಾರೆ. BLOಗೆ ಅವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಡಿಜಿಟಲೈಸೇಷನಲ್ಲಿ ನಾವು ನೋಡಬೇಕಂದ್ರೆ, ನಮ್ಮ ಜಿಲ್ಲೆನಲ್ಲಿ ಏನೀಗ 100% ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ, ಅದನ್ನು ವಾಪಸ್ ತಗೊಂಡು 76% ನಾವು ಈಗಾಗಲೇ ಡಿಜಿಟಲೈಸ್ ಮಾಡಿದ್ದೀವಿ. ಸ್ಟೇಟ್ ಆ್ಯಾವ್ರೇಜ್ ಈಗ 60% ಇದೆ, ಆದರೆ ನಾವು 76% ಡಿಜಿಟಲೈಸ್ ಮಾಡಿದ್ದೀವಿ. ಅವರ್ ಪರ್ಫಾರ್ಮೆನ್ಸ್ ಇಸ್ ವೆರಿ ಗುಡ್.
ನಮ್ಮ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಶ್ರೀ ಅನ್ಬುಕುಮಾರ್ ಸಾಹೇಬರು ಇಲ್ಲಿ ಬಂದಾಗ ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ. ಹೌದು, ಬೆಳಗಾವಿ ನಗರದಲ್ಲಿ ಇನ್ನು ದಕ್ಷಿಣದಲ್ಲಿ 60% ಆಗಿದೆ, ಉತ್ತರದಲ್ಲಿ 51% ಡಿಜಿಟಲೈಸೇಷನ್ ಆಗಿದೆ. ಡಿಸ್ಟ್ರಿಬ್ಯೂಷನ್ ಎಲ್ಲ ಆಗಿದೆ, 100% ಆಗಿದೆ. ವಾಪಸ್ ತಗೊಂಡು ಏನು ಡಿಜಿಟಲೈಸ್ ಮಾಡ್ತಾ ಇದ್ವಿ, 60% ದಕ್ಷಿಣ ಕ್ಷೇತ್ರದಲ್ಲಿ ಆಗಿದೆ, 51% ಉತ್ತರ ಕ್ಷೇತ್ರದಲ್ಲಿ ಆಗಿದೆ. ಇದನ್ನು ಅವರು ಸ್ಪೀಡಪ್ ಮಾಡಲಿಕ್ಕೆ ಹೇಳಿದ್ದಾರೆ. ಅಲ್ಲಿ ನಮ್ಮ BLOs ಏನು ಎದುರಿಸ್ತಾ ಇದ್ದಾರೆ ಅಂದರೆ ಸೇಮ್ ಸಿಚುವೇಶನ್. ಮತ್ತೆ ನೀವು ಎಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೋ ಅವರು ಆ ಪಾರ್ಟಲ್ಲಿ ಇಲ್ಲದೆ ಬೇರೆ ಕಡೆ ಶಿಫ್ಟ್ ಆಗಿ ಬೇರೆ ಕಡೆ ವಾಸ ಮಾಡ್ತಾ ಇದ್ದಾರೆ. ಸೊ ಅವ್ರು ವೇಟ್ ಮಾಡ್ತಾ ಇದ್ದಾರೆ. ಈಗ ಸಿಟಿಸನ್ ಬಂದು ಆ BLO ಫೆಸಿಲಿಟೇಷನ್ ಸೆಂಟ್ರಲ್ಲಿ ಅವ್ರ ಫೀಲ್ಡ್ ಫಾರ್ಮನ್ನು ಅವ್ರು ಕೊಡಬೇಕು. ಬಿಕಾಸ್ ಮನೆಗೆ ಹೋದಾಗ ಅವರಿಲ್ಲ, ಸೊ ಅದರಲ್ಲಿ ಬಿಟ್ಟಿದ್ದಾರೆ. ಈಗ ಅವ್ರು ವಾಪಸ್ ಬಂದು ಯಾರಾದರೂ ಕೊಡ್ತಾರೆ ಅಂದರೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅದು ಫೈನಲಿ ಆಬ್ಸೆಂಟಿ ಶಿಫ್ಟೆಡ್ ಡೆತ್ ಡೂಪ್ಲಿಕೇಟ್ ವೋಟಲ್ಲಿ ಅವರು ಹಾಕದೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ವಾರ ನಾವು ವೆಯ್ಟ್ ಮಾಡ್ತೀವಿ. ಅದಾದ ನಂತರ ನಾವು ಫೈನಲ್ ಕ್ಲೋಸ್ ಮಾಡ್ಕೊಳ್ತೀವಿ. सो कॉर्पोरेशन बर्थ सर्टिफिकेट ಕೊಡ್ತಿಲ್ಲ. मतदार यादीमध्ये काही त्रुटी असल्यास किंवा जिवंत व्यक्तीला मृत म्हणून नोंद झाल्यास त्या दुरुस्तीसाठी 8 ऑगस्टपर्यंत मुदत देण्यात आली आहे. नागरिकांनी सर्व राजकीय पक्षांनी या प्रक्रियेत सक्रिय सहभाग घ्यावा असे आवाहन करण्यात आले. विनोद कोलकार, KMM मराठी, बेळगाव. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.